ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಕ್ವಶನ್ ಯಾವುದಂದರೆ ಪಾರ್ಟ್ 2 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ಕಂಟಿನ್ಯೂ ಸೀರೀಸ್ ಮಾಡೋಣ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಟಿಫಿಕೇಷನ್ ಬರುತ್ತದೆ. ನೆಕ್ಸ್ಟ್ ಇವತ್ತಿನ ಕ್ವಶನ್ ಯಾವುದಂದರೆ, ಮೊದಲನೇ ಕ್ವಶನ್ ಯಾವುದಂದರೆ, ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಮಹಿಳಾ ಕ್ರೀಡಾಪಟು ಯಾರು? ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದಂಥ ಭಾರತದ ಮೊದಲ ಮಹಿಳಾ ಕ್ರೀಡಾಪಟು ಯಾರು? ಪಿ.ವಿ. ಸಿಂಧುನ, ಕೃಷ್ಣ ಪೋನಿಯಾನ, ಸೈನಾ ನೆಹ್ವಾಲ, ಗೀತಾ ಫೋಗಟ್. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವುದು? ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಬಿ. ಇದಕ್ಕೆ ಸರಿಯಾಗಿರ್ತಕ್ಕ ಆನ್ಸರ್ ಕೃಷ್ಣ ಪೋನಿಯಾ. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ನೋಡ್ಕೊಂಬರೋಣ ಬನ್ನಿ. ಕೃಷ್ಣ ಪೋನಿಯಾ 2010ರಲ್ಲಿ ನವದೆಹಲಿಯ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಈ ಕೃಷ್ಣ ಪೋನಿಯಾ ಏನು ಮಾಡ್ತಾರೆ ಅಂದರೆ, ಇವರು ಎದಕ್ಕೆ ಸಂಬಂಧಪಟ್ಟಂದರೆ ಡಿಸ್ಕಸ್ ಥ್ರೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಈ ಸಾಧನೆ ಮಾಡಿದ ಭಾರತದ ಮೊದಲ ಮಹಿಳೆ ಎನಿಸಿಕೊಂಡಿದ್ದಾರೆ. ಅದೇ ವರ್ಷ ಕುಸ್ತಿಯಲ್ಲಿನೂ ಗೀತಾ ಫೋಗಟ್ ಕೂಡ ಚಿನ್ನವನ್ನು ಗೆದ್ದಿರ್ತಾರೆ. ಹಾಗಾದರೆ ಕುಸ್ತಿ ಮೊದಲ ಭಾರತದ ಮಹಿಳೆ ಯಾರಂದರೆ ಫಸ್ಟು ಕೃಷ್ಣ ಪೋನಿಯಾ, ಅದನಂತರ ಕುಸ್ತಿಯಲ್ಲಿ ಗೀತಾ ಫೋಗಟ್. ಇವರಿಬ್ಬರು ಕೂಡ ಚಿನ್ನದ ಪದಕ ಗೆದ್ದಂಥ ಭಾರತದ ಮೊದಲ ಕ್ರೀಡಾಪಟು ಆಗಿರ್ತಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ನೆಕ್ಸ್ಟ್ ಕ್ವಶನ್ ಯಾವುದಂದರೆ, ಕಾಮನ್ವೆಲ್ತ್ ಕ್ರೀಡಾಕೂಟ ಸಾಮಾನ್ಯವಾಗಿ ಎಷ್ಟು ವರ್ಷಗಳಿಗೊಮ್ಮೆ ಆಯೋಜನೆ ಮಾಡ್ತಾರೆ ಅಂತ ಕ್ವಶನ್ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ 4 ವರ್ಷ. 4 ವರ್ಷಗೊಮ್ಮೆ ಈ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾರೆ. ಈ ಕಾಮನ್ವೆಲ್ತ್ ಆಗಿರ್ಬೋದು, ಮತ್ತು ಮಾಡರ್ನ್ ಒಲಿಂಪಿಕ್ ಒಳಗೆ ಬರ್ತಾವೆ, ಆಮೇಲೆ ಇನ್ನೊಂದಷ್ಟು ಹಲವಾರು ಕ್ರೀಡಾಕೂಟಗಳು ಬರ್ತಾರೆ. ಅವು ಸಾಮಾನ್ಯವಾಗಿ 4 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಕ್ರೀಡೆಗಳು. ಅದ್ರ ಹಾಗೆಯೇ ಕಾಮನ್ವೆಲ್ತ್ ಕ್ರೀಡಾಕೂಟ ಕೂಡ ಸಾಮಾನ್ಯವಾಗಿ 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ಕೊಂಬರಂಬರಿ. ಈ ಕಾಮನ್ವೆಲ್ತ್ ಕ್ರೀಡಾಕೂಟ 4 ವರ್ಷ ನಡೀತಲ್ಲ, ಇದ್ರ ಜೊತೆನೇ ಏಷ್ಯನ್ ಗೇಮ್ ಕೂಡ 4 ವರ್ಷಕ್ಕೊಮ್ಮೆ ನಡೀತದೆ. ಇದು ಎರಡನೇ ಜಾಗತಿಕ ಯುದ್ಧದ ಕಾರಣವಾಗಿ 1942 ಮತ್ತು 1946ರ ಕ್ರೀಡಾಕೂಟ ರದ್ದುಗೊಳಿಸಲಾಗಿತ್ತು. ಎರಡನೇ ಜಾಗತಿಕ ಯುದ್ಧದಿಂದಾಗಿ ಕ್ರೀಡಾಕೂಟ ರದ್ದುಗೊಳಿಸಿರ್ತಕ್ಕಂಥ ಇಸ್ವಿ ಕೇಳ್ತಾರೆ ಮೇನಾಗಿ. ಇದು ನೆನ್ಪಿಟ್ಕೋರಿ, 1942 ಮತ್ತು 1946. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ ಯಾವುದಂದರೆ, ಕಾಮನ್ವೆಲ್ತ್ ಕ್ರೀಡಾಕೂಟದ ಇತಿಹಾಸದಲ್ಲಿ ಭಾರತಕ್ಕೆ ಅತಿ ಹೆಚ್ಚು ಪದಕಗಳನ್ನು ತಂದುಕೊಟ್ಟ ಕ್ರೀಡೆ ಯಾವುದು? ಭಾರತದ ಕ್ರೀಡಾಕೂಟದ ಅಥವಾ ಕಾಮನ್ವೆಲ್ತ್ ಕ್ರೀಡಾಕೂಟದ ಇತಿಹಾಸದಲ್ಲಿ ಅತಿ ಹೆಚ್ಚು ಪದಕಗಳನ್ನು ತಂದುಕೊಟ್ಟ ಕ್ರೀಡೆ ಯಾವುದಂದರೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಶೂಟಿಂಗ್ ಅಂತೇನು ಕರಿತೀರ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದರೆ ಈ ಶೂಟಿಂಗ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬನ್ನಿ. ಈ ಶೂಟಿಂಗ್ ಅಂತಕ್ಕಂಥ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಶೂಟಿಂಗ್ ಕ್ರೀಡೆಯಿಂದ ಅತಿ ಹೆಚ್ಚು ಪದಕಗಳು ಅಂದರೆ ಎಷ್ಟಂದರೆ 130ಕ್ಕಿಂತಲೂ ಹೆಚ್ಚು ಪದಕಗಳು ಬಂದಿವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕ್ರೀಡಾಕೂಟದ ವೆಚ್ಚ ಮತ್ತು ನಿಯಮಗಳ ಕಾರಣದಿಂದಾಗಿ ಶೂಟಿಂಗ್ ಕ್ರೀಡೆಯು ಕೆಲವು ಆವೃತ್ತಿಗಳಿಂದ ಕೈಬಿಡಲಾಗಿತ್ತು. ಹಾಗೆಯೇ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿಯೂ ಕೂಡ ಈ ಶೂಟಿಂಗ್ ಏನು ಮಾಡಿದ್ದಾರೆ ಅಂದರೆ ತೆಗೆದುಹಾಕಿದ್ದಾರೆ, ರದ್ದುಪಡಿಸಿದ್ದಾರೆ. ಇದು ಕೂಡ ನಿಮ್ಮ ಗಮನದಲ್ಲಿ ಇರಬೇಕು. ನೆಕ್ಸ್ಟ್ ಕ್ವಶನ್ ಯಾವುದಂದರೆ,
ಈ ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕ್ವಶನ್ ಕೇಳ್ತಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಲಂಡನ್ ಅಥವಾ ಯುನೈಟೆಡ್ ಕಿಂಗ್ಡಮ್, ಅಂದರೆ ಇಂಗ್ಲೆಂಡ್ ಅಂತ ಕರಿತೀವಲ್ಲ, ಅಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ. ನೆಕ್ಸ್ಟ್ ಕ್ವಶನ್ ಯಾವುದಂದರೆ, ಈ 2022 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳನ್ನು ಗೆದ್ದು 4ನೇ ಸ್ಥಾನವನ್ನು ಪಡೆದಿತ್ತು. ಅಂದರೆ ಟೋಟಲ್ 61 ಪದಕಗಳನ್ನು ಗೆಲ್ಲುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟ 2022 ಕಾಮನ್ವೆಲ್ತ್ ಕ್ರೀಡಾಕೂಟ 4ನೇ ಸ್ಥಾನದಲ್ಲಿತ್ತು. ಹಾಗಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ 2026 ಕಾಮನ್ವೆಲ್ತ್ ಕ್ರೀಡಾಕೂಟದ ಎಷ್ಟನೇ ಸ್ಥಾನದಲ್ಲಿದೆ ಮತ್ತು ಎಷ್ಟು ಪದಕಗಳನ್ನು ಗೆದ್ದಿದೆ ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಅದರಲ್ಲಿ ಚಿನ್ನ ಎಷ್ಟು, ಬೆಳ್ಳಿ ಎಷ್ಟು ಮತ್ತು ಕಂಚುಗಳನ್ನು ಎಷ್ಟು ಗೆದ್ದಿದ್ದಾರೆ ಅಂತಕ್ಕಂಥದ್ದು ಕಮೆಂಟಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.